ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ನಾನು ನಿನ್ನೆನೇ ಸಂಡೇ ಅಂತ ಹೇಳ್ಬಿಟ್ಟಿದ್ದೆ. ಯಾಕೆ ಅಂದರೆ ಶುಕ್ರವಾರ ರಜೆ ಇತ್ತಲ್ಲ, ಅದರಿಂದ ನಿನ್ನೆ ಶುಕ್ರವಾರನ ಶನಿವಾರ ಅಂದ್ಕೊಂಡಿದ್ದೀನಿ, ಶನಿವಾರನ ಭಾನುವಾರ ಅಂದ್ಕೊಬಿಟ್ಟು ನಿನ್ನೆ ಸಂಡೇ ಅಂತ ಹೇಳ್ಬಿಟ್ಟಿದ್ದೆ. ಆದರೆ ಇವತ್ತು ಸಂಡೇ. ಇವಾಗ ಟೈಮ್ ಬಂದು 8:30. ನಾನು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಹಾಗೆ ಫ್ರಿಜ್ಜಲ್ಲಿ ದೋಸೆ ಇಟ್ಟಿತ್ತು, ಅದಕ್ಕೆ ದೋಸೆ ಇಟ್ಟೆ ದೋಸೆ ಹಾಕೋಣ. ಅದ್ರ ಜೊತೆಗೆ ಹಾಗೆ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ, ಅಲ್ಲೇ ಹಾಸ್ಪಿಟ್ಲು ಪಕ್ಕದಲ್ಲೇ ಸಂತೆ ಎಲ್ಲ ಮಾಡುವಂಥದ್ದು. ಹಾಗೆ ಅಲ್ಲಿ ಬೀಟ್ರೋಟ್ ಎಲ್ಲ ತೊಗೊಬಂದಿದೆ, ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡಿ ದೋಸೆ ಹಾಕೋಣ ಅಂತೇಳಿ ಇವಾಗ ಬಂದು ಕಿಚನಲ್ಲಿ ಇದ್ದೀನಿ. ಹಾಗೆ ಕಾಲು ಸೊಪ್ಪೆಲ್ಲ ಮಾಡಿದ್ನಲ್ಲ ನಿನ್ನೆ, ಇನ್ನೂ ಒಂದಿಷ್ಟಿದೆ. ಅಂದರೆ ನಾನು ಕುಡ್ದಿದ್ರೆ ಖಾಲಿ ಆಗ್ತಿದ್ದೀನು. ಇನ್ನೊಂದು ಸ್ವಲ್ಪ ಇದೆ. ಇವಾಗ ಇವರು ಮಧ್ಯಾಹ್ನ ಕುಡಿತಾರೆ ಅನ್ಸುತ್ತೆ, ಅಪ್ಪ ಮಗ. ಮಧ್ಯಾಹ್ನ ಏನು ಅಡುಗೆ ಮಾಡೋದು ಏನೋ ಗೊತ್ತಿಲ್ಲ. ಡಾಕ್ಟ್ರು ವೆಜ್ ಎಲ್ಲ ತಿನ್ನಿ ಅಂತ ಹೇಳಿದ್ದಾರೆ. ನಾನ್ ವೆಜ್ಜು ಮತ್ತು ಎಣ್ಣೆಯಲ್ಲಿ ಕರಿಯುವಂಥದ್ದು, ಅಂದರೆ ಬೋಂಡ ಬಜ್ಜಿ ಆ ಥರದ್ದೆಲ್ಲ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರಿ ಅಂತೇಳಿ ನಾನು ಅದು ತಿಂದಿಲ್ಲ. ಆದರೆ ಅವರೆಲ್ಲ ತಿನ್ನಬೇಕಾದ್ರೆ ನನಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅದು ತಿಂತಾ ಇಲ್ಲ. ಚಿತ್ರಾಣೆ ಓಕೆ. ಇಲ್ಲಿ ನೋಡಿ, ನಮ್ಮ ಗುಮ್ಮಿ ಮರ ಹತ್ತಿ ಕೂತಿದ್ದಾಳೆ. ಏನಕ್ಕೆ ಅಂದರೆ ಹಳ್ಳಿಲಿ ಓಡಾಡುತ್ತಲ್ಲ, ಅದರಿಂದ. ಆದರೆ ಇಷ್ಟು ವರ್ಷ ಆಗಿದೆಯಲ್ವ, 1.5 ವರ್ಷದಿಂದ ಅದು ಒಂದಿನೂ ಕೂಡ ಹಳ್ಳಿಲಾಗಲಿ ಅಥವಾ ಇಲಿಗಳು ಒಂದಿನೂ ಕೂಡ ಹಿಡ್ಕೊಬಂದು ತಿಂದಿರೋದು ನಾನು ನೋಡೇ ಇಲ್ಲ. ಆದರೆ ಕರ್ಗಮ್ಮ ಇದ್ಲು ನೋಡಿ, ಅವಳು ಎಷ್ಟು ಇಲಿಗಳನ್ನ ಬೇಟೆಯಾಡಿ ತನ್ನ ಮಕ್ಕಳಿಗೆ ತಂದು ಕೊಡ್ತಿದ್ಲು ಅಂದರೆ ತುಂಬ ಅಂದರೆ ತುಂಬ ತಂದು ಕೊಡ್ತಿತ್ತು. ನಾನೇ ಎಷ್ಟೋ ದಿನ ನೋಡಿದ್ದೀನಿ ದಪ್ಪು ಇಲಿಗಳು. ಇದು ಮಾತ್ರ ಒಂದಿನೂ ಹಿಡ್ದಿದೆ. ಏನು ಗೊತ್ತಾ, ಸಣ್ಣ ಸಣ್ಣದು ಬಟರ್ಫ್ಲೈ ಥರದ್ದು ಚಿಟ್ಟೆಗಳೆಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ಹಿಡ್ದಿದೆ ಅಷ್ಟೇ. ಇಲಿ ಹೆಗ್ಣ ಆ ಥರದ್ದೆಲ್ಲ ಹಿಡ್ದೇ ಇಲ್ಲ ಇದು. ಹೈ ಗಮ ಹೈ ಬಾ 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 ಗಮ ಹೈ ಗಮ ಐ ಸುಂದ್ರಿ ಬಾ ಬಾ, ನಿಂಗೆ ಸಿಗಲ್ಲ ಬಾದು. ಅಲ್ಲಿ ಕುತ್ಕೊಂಡು ಏನಂದ್ರೆ ಅಬ್ಸರ್ವ್ ಮಾಡುತ್ತೆ ಅಷ್ಟೆ, ಹಿಡಿಯೋದಂತೂ ಮಾಡಲ್ಲ. ಹಾಗೆ ತುಳಸಿ ಗಿಡನೂ ಅಷ್ಟೇ ಇಲ್ಲಿ ಕಟ್ಟಿದ್ದೀನಿ. ಯಾಕೆಂದರೆ ಚೇರೆಲ್ಲ ಎತ್ತಿ ಇಟ್ಟರೆ ಫುಲ್ಲು ಏನು ಗಿಡ ಇದಾಗ್ತಾಯಿತ್ತು, ಎಲೆಗಳೆಲ್ಲ ಮುರಿದೋಗೋದು ಆ ಥರದ್ದೆಲ್ಲ ಆಗ್ತಾಯಿತ್ತು. ಅದಕ್ಕೆ ಒಂದು ದಾರ ಹಾಕಿ ಕಟ್ಬಿಟ್ಟಿದ್ದೀನಿ. ನೋಡಿ, ಇನ್ನೂ ನಿದ್ದೆ ಮಾಡ್ತಾ ಇದ್ದಾನೆ. ಟೈಮ್ ಬಂದು 9:40. ಹೀಗೆ ಮಲ್ಗಲ್ ಫುಲ್ಲು ಗೊಬ್ಬರ ಹಾಕೊಂಡು ಫುಲ್ಲು ಕವರ್ ಆಗಿಬಿಟ್ಟಿರುತ್ತೆ ಆ ಥರ. ಹಾಗೆ ಬಟ್ಟೆಗಳಿದೆ, ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬೇಕು. ನೆನೆಸೋದಕ್ಕೆ ಸರ್ಫೆಲ್ಲ ಹಾಕಿಟ್ಟಿದ್ದೀನಿ. ನೆನೆಸ್ಬಿಟ್ಟು ಇವಾಗ ಫಸ್ಟು ನಾನು ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬಿಸಿನೀರು ಖಾಲಿಯಾಗಿದೆ, ಅದಕ್ಕೆ ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಬೀಟ್ರೋಟ್ ಪಲ್ಯ ರೆಡಿ. ಕಲರ್ ಏನೋ ಬೇರೆ ಥರ ಟಾರ್ಚ್ ಆನ್ ಮಾಡ್ತೀನಿ. ಓಕೆ. ಬೀಟ್ರೋಟ್ ಪಲ್ಯ ಮಾಡಬೇಕಾದ್ರೆ ಉಪ್ಪನ್ನು ಸ್ವಲ್ಪನೇ ಹಾಕ್ಕೋಬೇಕು, ಏಕೆಂದರೆ ಏನಾದ್ರು ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಉಪ್ಪಾಗಿಬಿಡುತ್ತೆ. ಸುಮ್ಮನೆ ಲೈಟಾಗಿ ಉಪ್ಪು ಹಾಕ್ಬೇಕು ಅಷ್ಟೇ. ಓಕೆ, ಈಗ ನಾನು ದೋಸೆ ಹಾಕ್ಕೊಂಡು ತಿಂತೀನಿ. ಓಕೆ. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಕೌಶಿಗೆ ಮೋನ್ಮಾಮನಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ಹಾಗೆ ಮೀನು ತೊಗೊಬಂದಿದ್ದಾರೆ. ಇವಾಗ ಒಂದು ಈಗ ಹೋಗಿ ಈಗ ಬಂದರು. ಫ್ರೆಶ್ ಆಗಿತ್ತಂತೆ, ಮತ್ತು ಯಾರೂ ಇಲ್ಲ ಅಂತೇಳಿ ತೊಗೊಬಂದಿದ್ದಾರೆ. ಕಾಟ್ಲ ಇದಿಷ್ಟು ಸಾಂಬಾರ್ಗೆ ಹಾಕ್ತೀನಿ ಅಂತೇಳಿ, ಇದಿಷ್ಟು ಒಂದಷ್ಟು ಫ್ರೈಗೆ ಹಾಕ್ತೀನಿ. ಅಂದರೆ ಮಸಾಲೆ ಎಲ್ಲ ಹಾಕಿರ್ತೀನಿ. ಇದನ್ನು ಮಂಗಳವಾರ ಅಥವಾ ಬುಧವಾರ ಮಾಡ್ಕೊಂಡು ತಿನ್ನುವಂಥದ್ದು. ಅಂದರೆ ನಾನು ತಿನ್ನಲ್ಲ. ಬಂದೆ. ಹೊರಗಡೆ ಪೇಪರ್ ಕಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕೈಗೆ ಹಾಕ್ಕೊಂಡು ನೋಡು. ಯಾರೋ ಇವತ್ತು ಗಣೇಶನ ಬಿಡ್ತಾವ್ರೆ. ಕೈಗೆ ಹಾಕೋ, ಅವಾಗ ಟೇಸ್ಟ್ ಸಿಗುತ್ತೆ.
ಹಾಂ ಸಾಕಾ? ಸರಿ ಬಿಡು. ಹುಳಿದ್ರೆ ಸಾಕು. ಹಿಂಗೆ ನೀಟಾಗಿ ಹಿಂಗೆ ಅನ್ನು ಎಲ್ಲ ಮಿಕ್ಸ್ ಆಗಬೇಕು. ಅವತ್ತೊಂದು ನೀನು ಮಾಡಿದ್ನಲ್ಲ, ಇನ್ನು ಉಪ್ಪು ಸರಿಯಾಗಿ ಇದಾಗದೆ. ನೀನು ಸ್ನಾನಕ್ಕೆ ಹೋಗು ಅಂತ. ಆಟ ಇಲ್ಲಿ ಮೀನಿಗೆ ಮಸಾಲೆ ಹಾಕ್ತಾವನ. ಮೀನ್ಗೆ ಮಸಾಲೆ ಹಾಕ್ತಾ ಇದ್ದಾನೆ. ಓ ಹೌದಾ? ಇನ್ನು ಇವನು ಏನು ಮಾಡ್ತಾವನೆ ಅಂದಂಗಾಯ್ತಲ್ವೇನೋ? ಹೆಂಗೆ ಕೇಳಿಸ್ತಾವ ನಿಂಗೆ? ಏನೋ ಅಂತು ನನಗೆ, ಏನು ಮಾಡ್ತಾವನೆ ಇವನು ಅಂದಂಗಾಯ್ತು. ಸರಿ ಸರಿ ಟೀ ಮಾಡು. ಈ ಥರ ಪಾತ್ರೆ ಇನ್ನೊಂದು 2-3 ತಗೋಬೇಕು. 2 ಇದು, ಇನ್ನೊಂದು ಇದಕ್ಕಿಂತ ದೊಡ್ಡದು. ಆ ಥರದ್ದು ಪಾತ್ರೆ, ಈ ಥರದ್ದು. ಏನದು? ಕರ್ಬೇವು ತಗೋ. ಕರ್ಬೇವು ಹಾಕು ಸ್ವಲ್ಪ ತಗೋ. ಅಷ್ಟು ಸಾಕಾ? ಮಿಕ್ಸ್ ಆಗಲಿ. ಹಿಂಗೆ ಕೈಯಲ್ಲಿ ಹಿಂಗೆ ಮಾಡು, ಇಲ್ಲಾಂದ್ರೆ ಚಾಕೋಲ್ ಕಟ್ ಮಾಡ್ಬಿಟ್ಟು ಹಾಕು. ಮತ್ತೆ ಕೈ ತೊಳೆದ್ರೆ ಮಸಾಲೆ ಎಲ್ಲ ಹೋಗ್ಬಿಡು. ಏನು ಮಸಾಲೆ ಇಲ್ಲಿಂದ? ಎಲ್ಲಿ ನನ್ನ ಕೈಯಿಂದ? ಆಯಿತು, ನಿಧಾನಕ್ಕೆ ಮಾಡು. ಏಕೆಂದರೆ ಇದು ದಪ್ಪ ದಪ್ಪ ಎಲೆ, ಪುಟಾಣಿ ಎಲೆ ಎಲ್ಲ. ಅದಕ್ಕೆ ಪುಟಾಣಿ ಎಲೆ ನೋಡ್ತೀನಿ ನಾನು ಯಾವಾಗಲೂ. ಮಿಕ್ಸ್ ಮಾಡಿಬಿಟ್ಟು ತಗೋ. ಈ ಬೌಲ್ಗೆ ಒಂದೊಂದನ್ನೇ ಸವರಿ ಅಲ್ಲಿ ಹಾಕಬೇಕು ಬಂದೆ. ಆ ಥರ ನೆಕ್ ನೋಡ್ದ ಉಪ್ಪು ಖಾರ ಸರಿಯಾಗಿದೆಯಾ ಅಂತ? ಹಿಂಗೆ ತೊಗೊಂಡು ನೆಕ್ಕು ಹಿಂಗೆ ಪ್ರಕಾರ ಸರಿಯಾಗಿದೆ ಅಂತ. ಮೀನು ಬೇರೆ ಆಯ್ತದೆ. ಏನು ಮೀನು? ಮೀನು ಹಚ್ಚಿದ್ನಲ್ಲ, ಎಲ್ಲಿಗೆ ಹಚ್ಚಿದೆ? ಇಲ್ಲಿಗೆ ಹಾಕು, ಏನಾಗಲ್ಲ. ಮಾಡಿ ಹಾಕು. ಖಾರ ಚೆನ್ನಾಗಿದೆ. ನಾನು ಕೌಶಿಗೆ ಹೇಳಿದ್ದೆ ಮಸಾಲೆ ಎಲ್ಲ ಹಾಕಿ ಕೊಡ್ತೀನಿ. ಅಂದರೆ ಒಂದು ಪ್ಲೇಟಿಗೆ ಎಷ್ಟು ಮಸಾಲೆ ಪೌಡರ್ ಎಲ್ಲ ಹಾಕಬೇಕು ಅಷ್ಟೆಲ್ಲ ಹಾಕಿಟ್ಟಿದ್ದೆ. ಆಮೇಲೆ ಅವ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೀನಿಗೆಲ್ಲ ಹಚ್ಬಿಟ್ಟು ಇಡು, ಮಂಗಳವಾರ ಅಥವಾ ಬುಧವಾರ ಮಾಡ್ಕೋಬೋದು ಅಂಥೇಳಿ ಅವನಿಗೆ ಹೇಳಿದ್ದೆ. ಅವನು ಅದೇ ರೀತಿಯೇ ಅಂದರೆ ಅಲ್ಲೇ ನಿಂತ್ಕೊಂಡು ಅದನ್ನೆಲ್ಲ ಮಾಡಿಸಿದೆ. ಅವ್ನು ಮಾಡಿಬಿಟ್ಟು ನೀಟಾಗಿ ಒಂದು ಬೌಲ್ಗೆಲ್ಲ ಹಾಕಿ ಆಮೇಲೆ ಫ್ರಿಜ್ಜಲ್ಲಿ ತೊಗೊಂಡೋಗಿ ಇಡು ಅಂತ ಹೇಳಿದೆ. ಅದೇ ರೀತಿ
ಹೋಗಿ ಮಾಡ್ಕೊಬರೋದು ಹೋಗಿ ನಾವೆಲ್ಲ. ಅಲ್ಲಿ 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 ಇದನ್ನು ಪರ್ಚ್ಬಿಟ್ಟದು. ಕಚ್ಚದಲ್ಲ ಇಲ್ಲೆಲ್ಲ ಪರ್ಚಿ ಹುಡುಗಿ ಇಲ್ಲ. ಹ್ಞೂ ತಾಯಿ ಈಚೆ ಬಿಟ್ಬಿಡು, ಓಡ್ ಬಂದ್ಬಿಡ್ತಾಳ ಹಂಗೆ. ಇದು ಮಧ್ಯಾಹ್ನ ಅಂದರೆ 1:30-2 ಗಂಟೆ ಆ ಥರ ಟೈಮಲ್ಲಿ ಗಣೇಶನ ಬಿಡ್ತಾಯಿದ್ರು. ಹಾಗೆ ಕೌಶಿಗೆ ಹೇಳ್ಬಿಟ್ಟು ವಿಡಿಯೋ ಮಾಡಿಸಿದ್ದು. ನಾನು ಮಲ್ಕೊಂಡಿದ್ದೆ, ಯಾಕೆಂದರೆ ಟ್ಯಾಬ್ಲೆಟ್ ಎಲ್ಲ ನುಂಗಿದ್ದೆ ಅಲ್ಲ, ಅದರಿಂದನೇ ಏನೋ ಗೊತ್ತಿಲ್ಲ ನಿದ್ದೆ ಬರ್ತಾಯಿತ್ತು, ಅದರಿಂದ ಹೋಗಿ ಮಲಗಿದ್ದೆ. ಹಾಗೆ ಇನ್ನೊಂದು 2 ದಿನ ರೆಸ್ಟ್ ತೊಗೊಳ್ಳೋಣ ಅಂಥೇಳಿ. ಆಮೇಲೆ ಮತ್ತೆ ಈ ಕೋಲ್ಡೆಲ್ಲ ಇರೋದ್ರಿಂದ ಮತ್ತೇನಾದರೂ ಶೀತ ಎಲ್ಲ ಆಗಿಬಿಡುತ್ತೆ ಅಂಥೇಳಿ ಮೊದಲೇ ನನಗೆ ಸ್ವಲ್ಪ ಕೋಲ್ಡೆಲ್ಲ ಆಗಿರೋದ್ರಿಂದ ಸ್ವಲ್ಪ ನೀರೆಲ್ಲ ಮುಟ್ಟೋದು ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಕ್ಲೋಸ್ ಮಾಡು, ಕ್ಲೋಸ್ ನಿನ್ನ ಬ್ಯಾಗಲ್ಲಿ ಆಗುತ್ತದು. ನಮ್ಮ ಮನೆ ಹತ್ರ ಅಂದರೆ ಸ್ವಲ್ಪ ಕಾರ್ನರಲ್ಲಿ ತುಂಬ ಹೊತ್ತು ಗಣೇಶನೆಲ್ಲ ಇಟ್ಟು ಅಲ್ಲಿ ಅಂದರೆ ಡ್ಯಾನ್ಸ್ ಎಲ್ಲ ತುಂಬ ಹೊತ್ತು ಮಾಡ್ತಾರೆ. ನಾನು ಕೌಶಿಗೆ ಹೇಳ್ತಾ ಇದ್ದೆ ಅಲ್ಲಿ ಹೋಗು ವಿಡಿಯೋ ಮಾಡ್ಕೊಬಾ ಚೆನ್ನಾಗಿ ಇರುತ್ತೆ ಅಂತೇಳಿ. ಅಂದರೆ ಸುಮಾರು ಒಂದು 20 ನಿಮಿಷ ಅಂತೂ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತೇಳಿದ್ರೆ ಇವನು ಅವ್ನ ಫ್ರೆಂಡ್ಸ್ ಎಲ್ಲ ಯಾರಾದರೂ ಬಂದಿದ್ದಿದ್ರೆ ಇವನು ಹೋಗ್ತಾ ಇದ್ದ. ಅವ್ನ ಫ್ರೆಂಡ್ಸ್ ಯಾರು ಬಂದಿರಲಿಲ್ಲ, ಅದರಿಂದ ಇವನು ಹೋಗಿಲ್ಲ. ಇಲ್ಲ ಅಂದಿದ್ರೆ ಹೋಗ್ತಾ ಇದ್ದ. ಒಬ್ಬನೇ ಹೋಗೋದಕ್ಕೆ ಒಂಥರ ಅನಿಸಿ ಅವನಿಗೆ ಹೋಗಿಲ್ಲ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಇದು ರಾತ್ರಿ ಇದನ್ನು ನಾನು ಶುಕ್ರವಾರ ಕಬಾಬ್ ಮಾಡೋಣ ಅಂಥೇಳಿ ಕಲಸಿಟ್ಟಿದ್ದೆ. ಅಂದರೆ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂಥೇಳಿ ಮಾಡ್ತಾ ಇರೋದು. ಅಂದರೆ ನಾನು ಯಾವಾಗಲೂ ಬೇರೆ ಮಾಮೂಲಿ ನಾರ್ಮಲ್ ಕಬಾಬೇ ಮಾಡ್ತಾಯಿರ್ತೀನಿ. ಒಂದು ಸರಿ ಟ್ರೈ ಮಾಡೋಣ, ಎಲ್ಲರೂ ಟ್ರೈ ಮಾಡಿದ್ದಾರೆ. ಇದು ಎಷ್ಟು ವರ್ಷ ಆಯಿತು ವೈರಲ್ ಆಗಿ ಈ ವಿಡಿಯೋ, ಆದರೆ ನಾನು ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ನಾನು ಇದನ್ನು ಶುಕ್ರವಾರ ಕಲಸಿ ಇಟ್ಟಿರೋದು. ನಾನು ಹೇಳ್ದೆ ನಂಗೆ ಜ್ವರ ಬಂದಿತ್ತಲ್ಲ ಶನಿವಾರ ಹಾಕ್ಕೊಳ್ಳಿ ಅಂದರೆ ಇವರು ಹಾಕ್ಕೊಂಡಿಲ್ಲ. ಏನಿಲ್ಲ ಎಣ್ಣೆಗೆ ಬಿಡೋದಷ್ಟೇ ಅಂದರೆ ಇಲ್ಲಮ್ಮ ಅದೆಲ್ಲ ನಂಗೆ ಗೊತ್ತಾಗಲ್ಲ, ಅದೆಷ್ಟು ಬೇಯಬೇಕು ಏನು ಅದೆಲ್ಲ ಗೊತ್ತಿಲ್ಲ ಅಂತ. ಅದಕ್ಕೆ ಸಂಡೇ ಹೇಳಿದ್ರು ಸಂಡೇನೂ ಅದೇ ಡೈಲಾಗು. ಅದಕ್ಕೆ ನೀನು ಫುಲ್ಲು ಹುಷಾರಾಗು, ಮಂಗಳವಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದ. ಅಯ್ಯೋ ಮಂಗಳವಾರ ತನಕ ಬೇಡ, ತುಂಬ ದಿನ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಆಮೇಲೆ ಸಂಡೇನೇ ನೈಟು ಫ್ರೈ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು, ಏಕೆಂದರೆ ನಾನು ಆ್ಯಕ್ಟಿವ್ ಆಗಿದ್ನಲ್ಲ ಅದಕ್ಕೆ ಫ್ರೈ ಮಾಡಿ ಕೊಡೋಣ ಅಂಥೇಳಿ ಫ್ರೈ ಮಾಡಿ ಕೊಡ್ತಾಯಿದ್ದೀನಿ. ಚೆನ್ನಾಗಿತ್ತು, ಫಸ್ಟ್ ಟೈಮ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಆದರೆ ನನಗೆ ಅನಿಸಿದ್ದೇನೆಂದರೆ ನಾರ್ಮಲ್ ಕಬಾಬ್ ಇಷ್ಟ ಆಯಿತು. ಇದು ಯಾವಾಗಲಾದರೂ ಅಪರೂಪಕ್ಕೆ ಒಂದೊಂದು ದಿನ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಫ್ರೈ ಮಾಡಿ ಕೌಶಿಗೆ ಮೊಮ್ಮಮ್ಮನಿಗೆಲ್ಲ ಕೊಟ್ಟೆ. ಆದರೆ ಅವರು ಜ್ವರ ಎಲ್ಲ ಇರಲಿಲ್ವಲ್ಲ, ಅದಕ್ಕೆ ನನಗೆ ಹೇಳ್ತಾಯಿದ್ರು ತಿನ್ನು ಅಂಥೇಳಿ. ಇಲ್ಲ ಬೇಡ, ನೆನ್ನೆಯಿಂದ ಅಂದರೆ ಕಾಲು ಸೂಪು ಕುಡ್ದಿರಲಿಲ್ವಲ್ಲ, ಅದಕ್ಕೆ ಬೇಡ, ಮಂಗಳವಾರದಿಂದ ಏನಾದರೂ ಬೇಕಾದ್ರೆ ತಿಂತೀನಿ, ಡಾಕ್ಟ್ರು ಕೂಡ ಹೇಳಿದ್ದಾರೆ ಏನು ತಿನ್ನಬೇಡಿ ಅಂತ. ಮತ್ತು ಜ್ವರ ಏನಾದರೂ ಬಂದರೆ ಏನು ಮಾಡೋದು, ಬೇಡ ಅಂತ ಹೇಳಿದೆ.
ಇವಾಗ ಜ್ವರ ಏನು ಇಲ್ವಲ್ಲ ತಿನ್ನು ಅಂತ ಹೇಳಿದ್ರು. ನಾನು ಹಂಗಂತ ಹೇಳಿದ್ರೆ ಮೊದಲೇ ಕಬಾಬ್ ಅಂದರೆ ಬಾಯಲ್ಲೆಲ್ಲ ನೀರು ಬರ್ತಾ ಇರುತ್ತೆ. ಸರಿ ಆಯಿತು ಅಂದ್ಬಿಟ್ಟು 1-2 ಪೀಸ್ ತಿನ್ನೋಣ ಅಂದ್ಬಿಟ್ಟು ಆಮೇಲೆ 1-2 ಪೀಸ್ ಹಾಕ್ಕೊಂಡು ಅದನ್ನು ತಿಂದೆ. ಏನಂದರೆ ಈ ಥರ ಎಲ್ಲ ಮಾಡಿಬಿಟ್ಟು ನಾನ್ ವೆಜ್ನ ಮಾಡಿಟ್ಬಿಟ್ಟು ಮುಂದೆನೇ ಕೂತ್ಕೊಂಡು ತಿನ್ನಬೇಡ ಅಂದರೆ ಸ್ವಲ್ಪ ಕಷ್ಟ. ನೆನ್ನೆ ಅಷ್ಟೇ ಕಾಲು ಸೊಪ್ಪು ಕುಡಿಲಿಲ್ಲ, ಬೇಡ ಅಂತ ಕಂಟ್ರೋಲ್ ಮಾಡಿಕೊಂಡೆ. ಆದರೆ ಕಬಾಬೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ. ಅದಕ್ಕೆ 1-2-3 ಪೀಸ್ ತಿಂದೆ ನಾನು. ಚೆನ್ನಾಗಿ ಅಂದರೆ ನಾನೇ ಫಸ್ಟ್ ಟೈಮ್ ಬೆಳ್ಳುಳ್ಳಿ ಕಬಾಬೆಲ್ಲ ಮಾಡಿರೋದ್ರಿಂದ ಬಿಡೋಕ್ಕೆ ಮನ್ಸು ಬರಲಿಲ್ಲ. 1-2 ಪೀಸ್ ತಿಂದ್ಬಿಡೋಣ ಅಂಥೇಳಿ ಆಮೇಲೆ 1-2-3 ಪೀಸು ತಿಂದೆ ಕಬಾಬು. ಚೆನ್ನಾಗಾಗಿತ್ತು. ಅದಾದಮೇಲೆ ಸಂಡೇ ಇದು ಏನದು ಚಂದ್ರಗ್ರಹಣ, ಸೂರ್ಯಗ್ರಹಣ ಅಂತಲೇ ಬರ್ತಾಯಿದೆ. ಚಂದ್ರಗ್ರಹಣ, ಅದು ಚಂದ್ರ ಫುಲ್ಲು ಕೆಂಪಗೆ ಬರುತ್ತೆ ಅಂಥೇಳಿ ಕೌಶಿ ನಾವಿಬ್ಬರೂ ಟೆರೆಸ್ಗೆ ಹೋಗಿ ನೋಡೋಣ ಎಷ್ಟು ಕೆಂಪಗೆ ಬಂದಿದೆ ಏನು ಅಂದ್ಬಿಟ್ಟು ಇಲ್ಲಿ ಟೆರೆಸ್ ಮೇಲೆ ಬಂದ್ವಿ. ಈ ಥರ ಅಂದರೆ ಸ್ವಲ್ಪ ನಾರ್ಮಲ್ ಚಂದ್ರ ನೋಡೋದಕ್ಕೂ ಈ ಚಂದ್ರ ನೋಡೋದಕ್ಕೂ ಸ್ವಲ್ಪ ಚೇಂಜಸ್ ಇತ್ತು. ಅಂದರೆ ಫುಲ್ಲು ಕೆಂಪು ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ರಲ್ಲ ಆ ಥರ ಇರಲಿಲ್ಲ. ಸ್ವಲ್ಪ ಆಮೇಲೇನಾದರೂ ಕೆಂಪು ಚಂದ್ರಗ್ರಹಣ ಆಯಿತಾ ಏನೋ ಗೊತ್ತಿಲ್ಲ. ನಾವು ನೋಡಿದಾಗ ಸ್ವಲ್ಪ ಲೈಟಾಗಿ ರೆಡ್ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಫುಲ್ಲು ಕೆಂಪಗಾಗಿರಲಿಲ್ಲ. ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಹಾಗೆ ಟೆರೆಸ್ ಮೇಲೆ ನಿಂತಿದ್ದಾಗ ಸ್ವಲ್ಪ ಏನಂದರೆ ಚಳಿ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ನಾವು ಮನೆಗೆ ಬಂದುಬಿಟ್ವಿ. ಆಮೇಲೆ ಬಂದು ಸ್ವಲ್ಪ ಹೊತ್ತು ಕೌಶಿ ನಾವಿಬ್ಬರು ಟಿ ವಿ ಎಲ್ಲ ನೋಡ್ತಾಯಿದ್ದು. ಮೋಹನ್ ಮಾಮ ಒಂದು 10:30 ಹೋಗ್ಬಿಡ್ತಾರೆ ಮಲ್ಗೋದಕ್ಕೆ. ನಾವು ಹಾಗೆ ಮೊಬೈಲು ಟಿ ವಿ ಎಲ್ಲ ನೋಡಿಕೊಂಡು ಆಮೇಲೆ ಹೋಗಿ ಮಲಗುವಂಥದ್ದು. ಹಾಗೆ ಮೂಗು ಒಂಥರ ಶೀತ ಎಲ್ಲ ಆಗಿರೋದ್ರಿಂದ ಒಂಥರ ಉಜ್ಜಬೇಕು. ಮತ್ತು ಅಕ್ಷಿ ಬಂದರೆ ಸರಿ ಹೋಗುತ್ತೆ, ನನಗೆ ಅಕ್ಷಿನೇ ಬರ್ತಾಯಿಲ್ಲ. ಈ ಥರ ಆಗಿದೆ. ಮತ್ತು ಆಮೇಲೆ ಹೀಗೆ ಕೈಯಲ್ಲೆಲ್ಲ ಉಜ್ಜೋದು ಆ ಥರ ಎಲ್ಲ ಮಾಡೋದು, ಆ ಥರ ಮಾಡ್ತಾಯಿದ್ದೆ ಅಷ್ಟೇ. ಓಕೆ, ಆವತ್ತಿನ ಸಂಡೇ ವಿಡಿಯೋ ಇದು ಈ ಥರ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತೇಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.